ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿ ಅವರ ಆದಿಯಾಗಿ ಎಲ್ಲ ರಾಜ್ಯ ಮುಖಂಡರು, ಜಿಲ್ಲಾ ಮುಖಂಡರು, ಎಲ್ಲ ಜಿಲ್ಲೆಗಳ ತಾಲೂಕು ಅಧ್ಯಕ್ಷರು, ಎಲ್ಲ ಮುಖಂಡರ ನೇತೃತ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟ ಇಲ್ಲಿವರೆಗೆ ಬಹಳಷ್ಟು ತಾವೆಲ್ಲರೂ ಕೂಡ ವಿಷಯದ ಬಗ್ಗೆ ಬಹಳಷ್ಟು ಪ್ರಸ್ತಾಪವನ್ನು ಮಾಡಿರಿ. ನಾನು ಬಹಳ ವಿಷಯದ ಆಳಕ್ಕೆ ಹೋಗೋದಿಲ್ಲ, ಒಂದು ಮಾತನ್ನು ಹೇಳ್ತೀನಿ. ಉತ್ತರ ಕರ್ನಾಟಕದ ಬಗ್ಗೆ ಅಷ್ಟೇ ತಗೊಳ್ಳಿ. ಸಿಪಿಐ ಸಾಹೇಬರು ಮತ್ತು ಮುಲ್ಲಾ ಸಾಹೇಬ್ರು ಅದಾರ, ಕೊಳ್ಕರ್ ಸಾಹೇಬ್ರು ಅದಾರ, ಎಲ್ಲರೂ ಅದಾರ, ತಹಸೀಲ್ದಾರ್ ಸಾಹೇಬ್ರು ಅದಾರ. ನಮಸ್ಕಾರ ಸರ್. ಇರ್ಲಿ, ಏನಾಗ್ಯದ ನಮ್ಮ ಪರಿಸ್ಥಿತಿ ಅಂತಂದ್ರ, ಈ ಸಾಹೇಬ್ರ ಗುರ್ಲಾಪುರದಾಗ ಹೋರಾಟ ಮಾಡಿದ್ವಿ. ನಿಮಗೂ ಗೊತ್ತಿತ್ತು, ತಮ್ಮದ ಬಂದೋಬಸ್ತ್ ಇತ್ತು. ಈ ಬೆಳಗಾಂ ಜಿಲ್ಲಾ ರಾಜಕಾರಣಿಗಳ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರ, ಯಾರೇ ಸತ್ ಮರು ಚುನಾವಣೆ ಆತರ ಮನಿ ಮಂದೆಲ್ಲ ಅಲ್ಲೇ ಇರ್ತಾರ. ಗುರ್ಲಾಪುರ ದೂರ ಇತ್ತು ಸರ್ ಅವ್ರಿಗೆ, ಈ ಘಟಪ್ರಭಾನು ದೂರ ಆಗೈತ್. ಇವ್ರು ಹೆಂಗಾಗೈತಂದ್ರ, ನಾನು ಒಂದು ವಿಚಾರ ಹೇಳ್ತೀನಿ ಸ್ಪಷ್ಟವಾಗಿ, ರಾಜಕಾರಣ ಹೇಳಕತ್ತಿಲ್ಲ. ಎಲ್ಲರೇ ಬೆಳಗಾಂ ಜಿಲ್ಲಾ ರಾಜಕಾರಣಿಗಳು ನಾಟಕ ಮಾಡಿ ರಾಜಕಾರಣ ಇನ್ ಮ್ಯಾಗ ಮಾಡ್ರಿ ಅಂತಂದ್ರ ನಾವು ಕೂಡ ಸ್ವಲ್ಪ ಬದಲಾಗಬೇಕಾಕೈತಿ. ಏನ್ ಬದಲಾಗಬೇಕಾದ್ರೆ, ಗುರ್ಲಾಪುರ ಕ್ರಾಸ್ ಇವ್ರು ದೂರ ಇತ್ತು ಮನೆಯಿಂದ, ಘಟಪ್ರಭಾ ಸರ್ಕಲ್ ದೂರ ಇತ್ತು. ಅಲ್ರಿ ಕಬ್ಬ ಹೋರಾಟ ನ್ಯಾಯ ಕೊಡ್ಸಾಕ ನಾವು ಬೇಕು, ನೀರ ಬೇಕು. 2,86,000 ವಿದ್ಯಾರ್ಥಿಗಳು ನೌಕರಿಗಾಗಿ ಹೋರಾಟ ಮಾಡಕತ್ತಾರ. ಇವ್ ರಾಜಕಾರಣಿಗಳಿಗೆ ತಿಳಿತು ಅರ್ಥ ಆಕತ್ತಿಲ್ಲ ಅವ್ರಿಗೆ. ಇವ್ರ ಮಕ್ಕಳು ಧಾರವಾಡದಾಗ ರೂಮ್ ಮಾಡ್ಕೊಂಡು ಹೋದಿರಂದ್ರ, ನಾಷ್ಟ ಹೊರಗೆ ಗಾಡದಾಗ ಊಟ ಮಾಡಿದ್ರೆ ಗೊತ್ತಾಕೈತಿ ಬದುಕಿ ಇವ್ರಿಗೆ. ಬಹಳ ವೇದಿಕೆ ಮ್ಯಾಗ ಬಂದಾಗ ಬಸವಣ್ಣ, ಬುದ್ಧ, ಅಂಬೇಡ್ಕರ್, ಮಿಲಿಟರಿ ಬಗ್ಗೆ, ಸೈನಿಕರ ಬಗ್ಗೆ ಮಾತಾಡ್ತಾರ. ಯಾರು ಇವ್ರ ಮಕ್ಕಳು ಸೈನಿಕರದ, ರೈತರದಾರಪ್ಪ? ಇವತ್ತು ಬಿಸ್ಲಾಗ ನೀವೆಲ್ಲ ಕುಂತೀರಿ. ಇಲ್ಲಿ ಎಷ್ಟೋ ಜನ ಸಾಹೇಬರ ಒಂದು ವಿಚಾರ ಹೇಳ್ತೀನ್ರಿ, ನಾವು ಬಹಳ ಜನರಿಗೆ ಹೋರಾಟ ಮಾಡೋ ಸಲುವಾಗಿ ಕರೆ ಕೊಟ್ಟಿಲ್ಲ. ಬರೀ ಒಂದ್ 200-300 ಜನ ಸೇರ್ನತ್ ಮುಖಂಡರಷ್ಟೇ ಮಾತಾಡ್ಕೊಂಡಿವಿ. ಇವರೆಲ್ಲರ ಬೆಳಗಾಂ ಜಿಲ್ಲಾ ರಾಜಕಾರಣಿಗಳು ನಾಟಕ ಮಾಡ್ಲಿಕ್ಕೆ ಹೋದ್ರ ಅಂತ ತಿಳ್ಕೊರಿ. ಈಗ ನೋಡ್ರಿ, ಅಲ್ಲಿ ಯಾರೋ ಬಾಗಲಕೋಟೆ ಮೇಟಿ ಅಂತ ತಿಳ್ಕೊಂಡ್ರಲ್ಲ, ಎಲೆಕ್ಷನ್ ಮಾಡೋ ಸಲುವಾಗಿ ಎಲ್ಲಿ ಹೋಟೆಲ್ದಾಗ ಏನು ಬೇಕಾದ ನಾಟಕ ನಡೆದೈತಿ ಇವ್ರದ್ದು. ಅಲ್ಲಿ ದಾವಣಗೆರೆ ಒಳಗೆ ಅಲ್ಲಿ ನಾಟಕ, ಇಡೀ ಸರ್ಕಾರ ಬಂದು ನಿಂತದ. ಬೆಳಗಾಂ ಜಿಲ್ಲಾದಾಗ ಒಬ್ಬ MLA, MP, ಸಚಿವರು ಸಹಿತ ಗುರ್ಲಾಪುರ ಕ್ರಾಸಿಗೆ ಬರಾಕ ಹೆದರಿದ್ರು, ಏನು ಭಯ ಪಟ್ರು, ಅಥವಾ ಏನ ಸರ್ಕಾರ ನಮ್ದೆಲ್ಲ ಬಿದ್ದು ಹೋಗ್ತೈತೆ ಅಂತ ವಿಚಾರ ಮಾಡಿದ್ರು ಗೊತ್ತಿಲ್ಲ. ನೋಡ್ರಿ, ಗೌರವಯುತವಾಗಿ ಅಧಿಕಾರಿಗಳಿಗೆ ಕೊಟ್ಟು ರೈತರ ಸಲುವಾಗಿ ಎಷ್ಟು ಹೋರಾಟ ಕೊಂಡ್ರಲ್ಲಪ್ಪ ಬಿಸಿಲೊಳಗ, ಎದರ ಸಲುವಾಗಿಲ್ಲ? ಸಾಹೇಬ್ರ ಅವ್ರಿಗೆ ಹೇಳ್ರಿ, ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗ 2-3 ದಿನದ ಒಳಗಾಗಿ ಇಂಥ ದಿನ ನಾವು ನೀರು ಚಾಲು ಮಾಡ್ತೀವಿ ಅಂತಂದ್ರೆ ಮಾತ್ರ ಹೋರಾಟದಿಂದ, ಇಲ್ಲಂದ್ರೆ ಸಾಯಂಕಾಲ ಒಟ್ಟ ಹೋರಾಟ ಇಂತಾಗಂಗಿಲ್ಲ, ಬೇರೆ ರೀತಿ ಹೋಗ್ತದ ಹೋರಾಟ. ಒಟ್ಟ ಹೋಗ ಏನ್ ಲಿಮಿಟ್ ಬೇಕಲ್ಲ ಅದಕ್ಕೆ ಬೆಳಗಾಂ ಜಿಲ್ಲೆ ಒಳಗ. ಇವತ್ ನೋಡ್ಬೇಕು, ಇಲ್ಲಿ ಬಾಗಲಕೋಟೆ ಒಳಗೆ ಟಿವಿಯಾಗ ನೋಡಕತ್ತೀರಿ, ಏನ್ ನಾಟಕಪ್ಪ. ಏನ್ ಚುನಾವಣೆ MLA ಸತ್ತೋದ ಮುಂದಿದ್ದವ್ರು ನಗ್ತಾರ, ಅಳ್ತಾರ. ನೋಡ್ಬೇಕು, ಜನ ಸಾಯ್ಲಿಕ್ಕತ್ತಾರ. ಓ ಮಾರಾಯ, ಒಂದ್ MLA ಆರ್ಸೋ ಸಲುವಾಗಿ ರಾಜಕಾರಣನ ಇದ್ರಾಗ ಹೋಗ್ಯದ ಬಾಗಲಕೋಟೆ ಒಳಗೆ. ಇಲ್ಲಿ ರೈತರು ಬೀದಿ ಹಾಕುತ್ತ ನೀರಾವರಿಗಾಗಿ ಸಾಯ್ಲಿಕ್ಕತ್ತಾರ. ಕಬ್ಬಿನ ಫ್ಯಾಕ್ಟ್ರಿ ಬಿಲ್ ಕೊಡೋಲ್ಲ, ಅದಕ್ಕೆ ಹೋರಾಟ ಮಾಡ್ಬೇಕು ನಾವೆಲ್ಲ. ಫ್ಯಾಕ್ಟ್ರಿ ಹೋರಾಟ ಬಿಲ್ ಕೊಡುವಾರ, ಅದಕ್ಕೆ ಹೋರಾಟ ಮಾಡ್ಬೇಕು. ನೀರಾವರಿ ಹೋರಾಟ ಮಾಡ್ಬೇಕು. ವಿದ್ಯಾರ್ಥಿಗಳ ನೌಕರಿ ಹೋರಾಟ ಮಾಡ್ಬೇಕು. ಹೆಂಗ್ರಿ ಇದು ರೈತರ ಪರಿಸ್ಥಿತಿ? ಬಹಳ ವಿಷಯದ ಆಳಕ್ಕೆ ಹೋಗಂಗಿಲ್ಲ. ನಮ್ದು ಏನಾಗೈತಾರ, ಇವ್ರೆಲ್ಲಾರು ಸರ್ ನಾಟಕೀಕರಣ ಮಾಡಕತ್ತಾರ. ಏನಾಯ್ತಲ್ಲಿ ಬಹಳ ನಾಟಕೀಕರಣ ಆಗ್ಲಿಕ್ಕತ್ತದ. ಮಾಧ್ಯಮ ಮುಖಾಂತರ ನಾನು ಎಲ್ಲಾ ರಾಜಕಾರಣಿಗಳಿಗೆ ಒಂದು ಎಚ್ಚರ ಕೊಡ್ತೀನಿ. ಎಲ್ಲರೂ ನಿಮ್ MLA ಸ್ಥಾನಕ್ಕಾಗಿ, ರಾಜಕಾರಣಕ್ಕಾಗಿ ನಾಟಕ ಮಾಡ್ಲಿಕ್ಕತ್ರಿ ಅಂದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಬೇರೆ ಜಿಲ್ಲಾದಳಂಗಿಲ್ಲ, ಬೆಳಗಾಂ ಜಿಲ್ಲಾ 18 ಕ್ಷೇತ್ರ MLAಗಳಿಗೆ ಎಚ್ಚರಿಕೆ ಕೊಡ್ತೀನಿ. ಏನು ವಿನಂತಿ ಇಲ್ಲ, ಏನಿಲ್ಲ, ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಒಂದ್ ವೇಳೆ ನಿಮ್ಮ ಕ್ಷೇತ್ರದಾಗ ನಾವೆಲ್ಲ ಪಕ್ಷಾತೀತ, ಧರ್ಮಾತೀತವಾಗಿ ಟವಲ್ ಹಾರಿಸಿದೀವಿ ಅಂದ್ರೆ ನೀವೆಲ್ಲ ಮಾಜಿ ಆಗ್ತೀರಿ. ಬಹಳ ಎಚ್ಚರನೆ ಬದುಕ್ರಿ. ನಾವೇನ್ ನಿಮ್ ಕ್ಷೇತ್ರ ಕಸ್ಕೊಳಂಗಿಲ್ಲ, ನಾವೇನ್ ರಾಜಕಾರಣ ಬರಂಗಿಲ್ಲ. ರಾಜಕಾರಣ ನಮ್ಗೆ ಒಟ್ಟ ಅವಶ್ಯಕತೆ ಇಲ್ಲ. ನಾವು ರಾಜಕಾರಣ ಮಾಡಂಗಿಲ್ಲ. ಜನರ ಸಲುವಾಗಿ, ದುಡಿ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ. ಗುರ್ಲಾಪುರ ಹಿಡ್ಕೊಂಡು ನೋಡಕತ್ತೀನಿ. ಪ್ರತಿ ಹೋರಾಟ ಮಾಡಿದಾಗ ಯಾವ ರಾಜಕಾರಣನೂ ಬರಂಗಿಲ್ಲ. ಅಧಿಕಾರಿಗಳಿಗೆ ನಮಗೇನು ಸರ್, ನಿಮಗ್ ಗೊತ್ತದ ಮಾರ್ಗದರ್ಶಿ ಅದ. ಧಾರವಾಡದೊಳಗ, ಬೆಂಗಳೂರೊಳಗೆ ನೀವೆಲ್ಲ ರೂಮ್ ಮಾಡ್ಕೊಂಡು ಓದಿ ನೌಕರಿ ಮಾಡಿ ಬಂದಿರಿ. 2,86,000 ವಿದ್ಯಾರ್ಥಿಗಳು ನೌಕರಿ ಕರಿತಲ್ಲ. ಅಕಸ್ಮಾತ್ ಆಗಿ ನೋಡಿ ಸರ್ ಹೆಂಗಾಗಿತ್ತು ಪರಿಸ್ಥಿತಿ. ರೈತರ ಮಕ್ಕಳು ಧಾರವಾಡಕ್ಕೆ ಓದಾಕತ್ತಾರ, ಅವ್ರ ಸಲುವಾಗಿ ನಾವು ಹೋರಾಟ ಮಾಡ್ಬೇಕು. ರೈತಗ 35 ವಯಸ್ಸಾಗಿದೆ ಈಗ ವಿದ್ಯಾರ್ಥಿಗಳಿಗೆ. ಇನ್ನೊಂದು ವರ್ಷ ದಾಡಿ ಏಜ್ ಲಿಮಿಟ್ ಹೋತಂದ್ರೆ ಕಾಲ್ಫಾರ್ ಮಿಲ್ ಅಂದ್ರೆ ಹೆಣ್ಣು ಕೊಡ್ತಾ ಇಲ್ಲ, ಮದುವೆ ಇಲ್ಲ. ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ನೀರು ಬೇಕಾ, ರೋಡ್ ಮ್ಯಾಗ ಬರೋದು, ಅಧಿಕಾರಿಗಳು ಜಗಳ ತೆಗೆದು ರಾಜಕಾರಣಿಗಳು ಬಾಗಲಕೋಟೆ, ದಾವಣಗೆರೆ ಮಜಾ ಮಾಡ್ಕೋತ ತಿರುಗಾಡೋದು. ಏನ್ರಿ
MP ಎಲೆಕ್ಷನ್ದಾಗ MLA ಎಲೆಕ್ಷನ್ದಾಗ DCC ಬ್ಯಾಂಕ್ ಎಲೆಕ್ಷನ್ದಾಗ ಇವ್ರು ನೀಚರು ಎಷ್ಟು ಓಡಾಡ್ಯಾರ ಅಂದ್ರ ಸತ್ತ ಮುದಕಿನ ಸಹಿತ ಬಿಟ್ಟಿಲ್ಲ ಇವ್ರು ತೆಕ್ಕಿ ಬಿಡೋದು ಓಟ್ ಹಾಕ್ಸ್ಕೊಂಡಾರ ನಾಚಿಕ್ ಬರ್ಬೇಕು ಇವ್ರಿಗೆಲ್ಲ ಏನಲ್ಲ ನಾವೇನು ಕಾಂಗ್ರೆಸ್ ಬಿಜೆಪಿ JDS ಜಗತ್ತಿಗೆ ಅನ್ನ ಹಾಕಿದಂತ ರೈತ ಕುಲ ಅದ ಬಾಳ ಎಚ್ಚರಿಕೆ ಕೊಡ್ತೀನಿ ಬಾಳ ನೋಡಾಕತ್ತೀನಿ ಇನ್ನ 2 ವರ್ಷ ತಿದ್ಕೋರಿ ರೈತರಿಗೆ ನ್ಯಾಯ ಕೊಡಿಸ್ರಿ ನೀವ MLA ಆಗ್ರಿ MP ಆಗ್ರಿ ಮಿನಿಸ್ಟರ್ ಆಗ್ರಿ ಇಡೀ ರಾಜ್ಯ ಬಳದ ಹಾಕೋರಿ ನಾವು ಕೇಳಂಗಿಲ್ಲ ರೈತರ ವಿಷಯಕ್ಕೆ ಬಂತಂದ್ರೆ ಯಾವ ರಾಜಕಾರಣ ಒಟ್ಟ ಬಿಡಂಗಿಲ್ಲ ಎಲ್ಲರೇ ಘಟಪ್ರಭಾ ಸರ್ಕಲ್ದಾಗ ಕೂತೀವಿ ಅಂತ ಸಿನ್ ತಕ್ಕೋತೀವಿ ಅಂತ ತಿಳಿದಿರಿ ಮತ್ 31 ಜಿಲ್ಲಾದಾಗ ಬರೀ ಒಂದು ವಿಡಿಯೋ ಮಾಡಿ ಕರೆ ಕೊಟ್ಟ ಲಕ್ಷ ಜನ ಕೊಡ್ತಾರ ನಿಮ್ಮ ಸೆರೆ ಮಾಂಸ ನಿಮ್ಮ ಜಾತಿ ಧರ್ಮ ನಿಮ್ ಕ್ಷೇತ್ರ ಎಲ್ಲ ಬಡದ ಹೊರಗೆ ಹಾಕಿ ರೈತರು ಬರ್ತಾರೆ ಹತ್ರಲ್ಲೇ ಬದುಕ್ರಿ ಸಾಹೇಬ್ರ ಒಂದು ವೇಳೆ ನಮಗ್ ಹೇಳಿದ ಡೇಟ್ ಪ್ರಕಾರ ಅವತ್ತು ನೀರು ಬರಲಿಲ್ಲ ಅಂದ್ರ ನಿಮ್ಮ ಆಫೀಸಿಗೆ ಚಾವಿ ಹಾಕಿ ನಿಮ್ಮನ್ನು ಹೊರಗೆ ಕುಂಡಿಸ್ಬೇಕಾಗ್ತದೆ ನಾವೇನೂ ಇಲ್ಲ ಯಾವ ಅಧಿಕಾರಿ ಬಿಡದಾಗಿಲ್ಲ ಯಾವ ಆಫೀಸ್ನಾಗ 10 ರೂಪಾಯಿ ಮುಟ್ಟಂಗಿಲ್ಲ ಯಾವ MLA ಮನೆ ಮುಂದೆ 10 ರೂಪಾಯಿ ಬೇಡಂಗಿಲ್ಲ ಯಾವಾಗ ನಮಗ್ ಸಂಬಂಧ ಇಲ್ಲ ನೀವ್ ಹಂಗ ಲಿಖಿತ ರೂಪದಾಗ ಕೊಡವ್ರು ಇದ್ರಂದ್ರ ನಿಂದ್ರಿ ಇಲ್ಲಾಂದ್ರೆ ನೀವು ಹೋಗಿಬಿಡ್ರಿ ನಮ್ಮ ಹೋರಾಟ ಇಲ್ಲೇ ಇರ್ತೈತಿ ನಿಮಗೆ ಯಾವಾಗ ಅಲ್ಲಿ ಧೈರ್ಯ ಕೊಡ್ತಾರ ಅವಾಗ ಬಂದ್ ಮಾತಾಡ್ರಿ ಯಾಕ್ರಿಪ್ಪ ಸರಿ ಇತ್ತಿಲ್ಲ ಎಷ್ಟಂತ ಕೊಂಡ್ರವ್ರು ಬಿಸ್ಲಾಗ ಪ್ರತಿಯೊಂದಕ್ಕೂ ಬಿಡಾರ ಈ ಉಗಾರದವ ಕೆಂಪಡದವ ಎಲ್ಲಾ ಫ್ಯಾಕ್ಟರಿ ಬಿಲ್ ಹಾಕುವಾರ ದಿನ 100 ಮಂದಿ ಬರ್ತಾರೆ ಮನೆ ಮುಂದೆ ಹೋರಾಟ ಮಾಡೋಣ ಅಂತ ಹೇಳಿ ನಮಗೇನ್ ಬೇರೆ ಕೆಲಸ ಇಲ್ಲ ಫ್ಯಾಕ್ಟರಿ ಬಿಲ್ಲಿಗೆ ಹೋರಾಟ ನೀರಿಗೆ ಹೋರಾಟ ಬಸ್ಸಿಗೆ ಹೋರಾಟ ಏನ್ರಿ ಇಲ್ಲ ಒಂದು ಲೆಕ್ಕ ಬೇಕಲ್ಲ ಬೇರೆ ಕೆಲಸ ಇರಂಗಿಲ್ಲ ರೈತರಿಗೆ ಅಲ್ರಿ ನಾವ್ ಯಾಕೆ ಕೇಳಕತ್ತೀವಿ ಘಟಪ್ರಭಾ ಎಡದಂಡೆ ಬಲದಂಡೆ ಚಿಕ್ಕೋಡಿ ಭಾಗದ ನೀರಾವರಿ ಬಿಡ್ರಿಪ್ಪ ದನ ಕರ ಸಾಯ್ಲಿಕ್ಕತ್ತವ ಕುಡಿಯಾಕ ನೀರಿಲ್ಲ ಅಂತೇಳಿ ನಾವು ಹೋರಾಟ ಮಾಡಕತ್ತೀವಿ ಒಂದು ನಿರ್ದಿಷ್ಟರ ಬೇಕಲ್ಲ ಅಧ್ಯಕ್ಷರ ಸಾಹೇಬರದಾರ ಸತ್ಯಪ್ಪಣ್ಣ ಹಂಗ ಸುಮ್ಮ ಹೂ ಒಂದು ಹೋಗಂಗಿಲ್ಲ ಅದನ್ನ ಮಾಡ್ತೀನಿ ಬಟನ್ ಒತ್ತೀನಿ 4 ದಿನ ಬಿಟ್ಟು ಹೇಳ್ತೀನಿ ಇಲ್ಲ ಅವ್ರು DC ಅವ್ರು ಕೂಡ ಮಾತಾಡ್ತಾರೋ RC ಅವ್ರು ಕೂಡ ಮಾತಾಡ್ಲಿ ನೀವು ಹೋರಾಟ ನಿರಂತರ ಅಂದ್ರೆ ಎಲ್ಲಾ ಕಡೆ 4 ಫೋನ್ ಹಚ್ಚಿರಿ ಸಾಯಂಕಾಲ 10,000 ಮಂದಿ ಕೊಡ್ತೈತಿ ಇಲ್ಲ ವಸ್ತಿ ಇರೋನು ಏನ್ ಬೇರೆ ಕೆಲಸ ಇತ್ತು ಏನಿಲ್ಲಲ್ಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನದಾತನಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ನಾ ಇನ್ನೊಂದು ಮಾತು ತಮಗೆ ಹೇಳಬೇಕಾಗ್ಯದ ಬಹಳ ಸರಿ ಹೇಳೀನಿ ಇದನ್ನೊಂದು ಬಹಳ ಲಕ್ಷ ಇಟ್ಕೋರಿ ನೀವು ಸ್ವಲ್ಪ ರೈತರ ಎಚ್ಚರಾಗ್ರೆ ಸ್ವಲ್ಪ ಏನ್ ಬ್ಯಾಗ್ ಬಹಳ ಸರಿ ಹೇಳೀನಿ ಇದೊಂದು ಬಿರ್ಸ್ ಅನಿಸ್ತದ ಸಾಹೇಬ್ರ ನಮ್ಮವ್ರದ್ರ ಹೇಳ್ತೀನಿ ಇದು 2028ಕ್ಕೆ MLA ಚುನಾವಣೆ ಬರ್ತೈತಿಲ್ಲ ನಾವ್ ಯಾರು ನಿಂದಿರಂಗಿಲ್ಲ ಮತ್ ನಮಗ್ ಅವಶ್ಯಕತೆ ಇಲ್ಲ ನಮಗ್ ಕೆಲಸ ಮಾಡಿ ಮನೆಗೆ ಹೋಗಕ್ ನಾಕಾಗತೈತಿ ನಾವೇನ್ ರಾಜಕಾರಣ ಮಾಡೋನು ಹಗಲ್ ರಾತ್ರಿ ಸಾಹೇಬ್ರ ಹೆಂಗದ ರಾಜಕಾರಣ ಅಂದ್ರ ಮುಂಜಾನೆ 6 ಸಾಯಂಕಾಲ 12 ಮಟ್ಟ ಸುಳ್ಳು ಹೇಳುದ್ರಿ 12ವರೆಗೆ ಹೆಂಡತಿ ಮುಂದೆ ಅಷ್ಟ ಸತ್ ಹೇಳ್ತಾರ ರಾಜಕಾರಣಿ ಹಂಗಾಗೈತ್ರಿ ಪರಿಸ್ಥಿತಿ ನೀವೇನ್ ಮಾಡ್ರಿಪ್ಪ ಅಂದ್ರ ಮೀಡಿಯಾದವ್ರು ಸ್ವಲ್ಪ ತಗೋರಿ 2028ಕ್ಕೆ MLA ಚುನಾವಣೆ ಬರ್ತೈತಿಲ್ಲ ಕೊಲ್ಲಾಪುರ ಮೆಟ್ ನೋಡಿರಿ 1,000 ರೂಪಾಯಿ ಬಿಡ್ತೈತಲ್ಲ ಅದಕ್ಕೆ ತಗೋರಿ ಚುನಾಪ ಎಲ್ಲ ರೈತ ಮುಖಂಡರು ಕೂಡಿ ಒಂದು 100 ಟಮ್ಮಿಗೆ 30,000 ಕೊಡ್ಸಾರಿ 4-5,000 ಇದ್ದವ್ರಿಗೆ 15 ಲಕ್ಷ ಇಡ್ಲೆ ಬಂದದ 1,000 ರೂಪಾಯಿ ಕೊಟ್ಟ ಕೊಲ್ಲಾಪುರ ಮೆಟ್ ತಗೋರಿ 2028 ಚುನಾವಣೆ ಇನ್ನೊಂದು 4 ದಿನ ಇರ್ತೈತಲ್ಲ ಘೋಷಣೆ ಆಕೈತಲ್ಲ ಮನಿ ಮುಂದ 2 ಬಿದಿರು ಕಟ್ಟಿಗೆ ಹಾಕಿ ಜೋಡ್ ಚಪ್ಪಲ್ ಹೊರಗ್ ಕಟ್ರಿ ಎದಕ್ ಕಟ್ರಿ ಅಂತಂದ್ರ ಅವ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ JDS ಇರ್ಲಿ ಮತ್ತೊಬ್ಬಿರ್ಲಿ ಯಾವ ರೊಕ್ಕ ಕೊಡಾಕ್ ನೀವ್ ಮನಿ ಬಾಗಿಲಿ ಬರ್ತಲ್ಲ ಮೆಟ್ಟ ತಗೊಂಡ್ ಹೊಡ್ರಿ ಮಕ್ಕಳು ಬಂದ ತೊಡ್ಕೊತೀನಿ ನೀವು ಮಾಡಿದಕ್ಕ ರೋಡ್ ಮ್ಯಾಗ ಕುಂತಿರು ಮರಯ ನೀವು 1500-2000 ರೂಪಾಯಿ ತಗೊಂಡ್ ಬಟ್ ಒತ್ತಿ ಅವ್ರ ಅಲ್ಲಿ ಕುಂತಾರ ನಾವ್ ಇಲ್ಲಿ ಕುಂತೇವಿ ಏನ್ ನೀವೇ ಒಂದಿಷ್ಟು ಬದ್ಲಾಗ್ರಿ ನೀವ್ ಇಲ್ಲಿ ಹೋರಾಟ ಕೂತೀರಿ ನಿಮ್ ಮಕ್ಕಳು ಧಾರವಾಡದಾಗ ಕುಂತಾವ ಇಲ್ಲಿ ನಮ್ಮನ್ನ ಕರೆಯಾಕತ್ಯಾರ ಚುನಾಪನ ನನ್ನ 1 ಲಕ್ಷ ವಿದ್ಯಾರ್ಥಿಗಳ್ರಿ 5,000 ರೂಪಾಯಿ ರೂಮ್ ಬಾಡಿಗೆ ಊಟ ಅವ್ರ ಬಟ್ಟೆ ನೋಡ್ರಿ ಪರಿಸ್ಥಿತಿ ಹೇಳ್ತೀನಿ ರೋಡ್ ದಂಡೆ ಗಾಡ ಮ್ಯಾಗ ಸಿಂಗಲ್ ಇಡ್ಲಿ ತಿಂದು ಓದಾಕತ್ತಾವ ಮಕ್ಕಳ ಮತ್ ಎಲ್ಲಾ ಕಡೆ ಹೋರಾಟ ಅಂದ್ರೆ ಹೆಂಗ್ರಿ ಇವತ್ತಿಲ್ ತಹಸೀಲ್ದಾರ್ ಸಾಹೇಬ್ರಾಗ್ಯಾರ KS ಎಕ್ಸಾಮ್ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಕೊಟ್ಟ ನೌಕರಿಗೆ ಬಂದು ಇಲ್ಲಿ ನಿಂತಾರಿಲ್ಲ ನಮ್ಮ ಮಕ್ಕಳು ಇದನ್ನ ಓದಾಕತ್ಯಾವ ರೋಡ್ ಮ್ಯಾಗ 54,000 ಕರ್ದಾರ ಅದು ಇಲ್ಲ ಮಕ್ಕಳು ಕಣ್ಣೀರ್ ಹಾಕಾಕತ್ತವ ಅವ್ರಿಗೆ ಅನ್ನ ಕೊಟ್ಟು ಸಾಲ ತಂದ್ ರೊಕ್ಕ ಕೊಟ್ಟು ನಾವು ಕಣ್ಣೀರ್ ರೋಡ್ ಮ್ಯಾಗ ಹಾಕಾಕತ್ತೀವಿ ಯಾವಾಗ ನ್ಯಾಯ ಸಿಗುತ್ತ ನಮಗ ಒಂದಿಷ್ಟು ಬದ್ಲಾಗ್ರಿ ಚಲೋ ಇದ್ದವನ್ನ ಆರಿಸ್ರಿ ಯಾವ ಧರ್ಮದವ್ರ ಇರ್ಲಿ ಜಾತಿಯವ್ರ ಇರ್ಲಿ ಯಾವ ಪಕ್ಷದವ್ರಿ ಒಳ್ಳೆಯವ್ರನ್ನ ಆರಿಸ್ರಿ ಓಟ್ ಹಾಕಾಕ ಸ್ವಲ್ಪ ಇನ್ನು ನೀವು ಬದ್ಲಾಗ್ರಿ
ನೀವು ಬದ್ಲಾದ್ರಿ ಅಂತಂದ್ರ ಎಲ್ಲೋ ಕೂತಿರ್ತ ನಾವು ಮೂಲ್ಯಾಗ ನೋಡ್ಬೇಕು. ನಿನ್ನೊಂದು ವೇದಿಕೆ ಮ್ಯಾಗ ನೋಡಕತ್ತೀನಿ MLA ಅವ್ರ ತಂದೆ